ನಮಸ್ತೆ. ಈಗ ನಿಮಗೆಲ್ಲ ನಮ್ಮ ಚಾನಲಿಗೆ ಸ್ವಾಗತ. ಅದೆಲ್ಲ ನಿಮಗೆ ಗೊತ್ತಿರುವಂತಹ ವಿಷಯನೇ. ಈಗ ನೇರವಾಗಿ ನಾನು ವಿಷಯಕ್ಕೆ ಬರ್ತೀನಿ. 50+ ಆದಮೇಲೆ ಕೆಲವರು ಅನ್ಕೋತೀವಿ, ಈ ವಯಸ್ಸಲ್ಲಿ ನಮ್ಮ ಕಾಳಜಿ ಏನಕ್ಕೆ ತಗೋಬೇಕು, ನಾವು ಏನಕ್ಕೆ ಸುಂದರವಾಗಿ ಕಾಣಬೇಕು, ಅವೆಲ್ಲ ಏನು ಬೇಡ ಅಂತ ನೆಗ್ಲೆಕ್ಟ್ ಮಾಡ್ತೀವಿ. ಅದೇ ನಾವು ಮಾಡುವ ಮೊದಲನೆಯ ತಪ್ಪು. ಮೊದಲು ನಾವು ಅಟ್ರ್ಯಾಕ್ಷನ್ ಆಗಿ ಮತ್ತು ಸುಂದರವಾಗಿ ಕಾಣಬೇಕು ಅಂದರೆ ಮೊದಲು ನಾವು ಸುಂದರವಾಗಿ ರೆಡಿ ಆಗಬೇಕು. ಇದೇ ಮೊದಲ ರಹಸ್ಯ. ನಮಗೆ ಆತ್ಮವಿಶ್ವಾಸ ಬರಬೇಕು, ಕಾನ್ಫಿಡೆನ್ಸ್ ಜಾಸ್ತಿ ಆಗಬೇಕು ಅಂದರೆ ನಾವು ಫಸ್ಟು ಸೆಲ್ಫ್ ಕೇರನ್ನು ಮಾಡ್ಕೋಬೇಕು. ಸೆಲ್ಫ್ ಕೇರ್ ಮಾಡ್ಕೊಳ್ಳಿಲ್ಲ ಅಂದರೆ ಯಾವುದೇ ವಿಷಯದಲ್ಲಿ ಆಗಲಿ ನಾವು ಏನೂ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಫಸ್ಟು ಸೆಲ್ಫ್ ಕೇರನ್ನು ಮಾಡ್ಕೋಬೇಕು. ಈಗಾಗಲೇ ನಮ್ಮ ಜವಾಬ್ದಾರಿಗಳೆಲ್ಲ ಮುಗ್ದಿರ್ತವೆ, ಮಕ್ಕಳು ಒಂದು ಹಂತಕ್ಕೆ ಬಂದಿರ್ತಾರೆ. ಅಂದಮೇಲೆ ಇದು ನಮ್ಮ ವಸಂತ ಕಾಲ, ಅಂದರೆ 50 ವರ್ಷ ಆದವರ ವಸಂತ ಕಾಲ. ನಾವು ಫ್ರೀಯಾಗಿ ನಮ್ಗೆ ಹೇಗೆ ಬೇಕೋ ಹಾಗೆ ಇರುವಂತಹ ಕಾಲ. ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ಹೇಳ್ತೀನಿ. ಮತ್ತು ಈ 50+ ಆದಮೇಲೆ ಯಾವ ರೀತಿ ನಾವು ಸುಂದರವಾಗಿ ಕಾಣಬೇಕು ಅಂದರೆ ಫಸ್ಟು ನಾವು ಮಾಡಬೇಕಾದಂತಹ ಮೊದಲನೆಯ ಕೆಲಸ, ದಿನಾಗಲೂ ಒಂದು 30 ನಿಮಿಷ ನಮಗೋಸ್ಕರ ನಾವು ಇಟ್ಕೋಬೇಕು. ಆ 30 ನಿಮಿಷದಲ್ಲಿ ನಾವು ವಾಕಿಂಗ್ ಮಾಡಬೇಕು, ಇಲ್ಲಾಂದರೆ ಯೋಗ ಮಾಡಬೇಕು, ಇಲ್ಲಾಂದರೆ ಎಕ್ಸಸೈಸ್ ಮಾಡಬೇಕು. ಆಗ ನಮ್ಮ ರಕ್ತ ಸಂಚಾರ ಚೆನ್ನಾಗಾಗುತ್ತೆ, ಮತ್ತು ಮುಖದಲ್ಲಿ ಸಹಜ ಕಾಂತಿ ಬರುತ್ತೆ, ಮತ್ತು ನಾವು ಆರೋಗ್ಯವಾಗಿರೋದಕ್ಕೆ, ಆತ್ಮವಿಶ್ವಾಸವಾಗಿರೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ. ಇದು ಮೊದಲನೆಯ ರಹಸ್ಯ. ಇನ್ನು ಎರಡನೆಯ ರಹಸ್ಯಕ್ಕೆ ಹೋಗೋಣ. ಎರಡನೆಯ ರಹಸ್ಯ ಏನಪ್ಪ ಅಂದರೆ, ಮೊದಲು ನಾವು ಪೌಷ್ಟಿಕ ಆಹಾರವನ್ನು ತಗೊಳ್ಳೋದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಮೊದಲು ಪಂಗ್ಲು ಮಿಕ್ಕಿದ್ದು ಎಲ್ಲ ನಾವೇ ತಿನ್ಕೊಳಕ್ಕೆ ಹೋಗ್ತಾ ಇದ್ವಿ. ಆ ರೀತಿ ಮಾಡೋಕ್ಕೆ ಹೋಗಬಾರ್ದು. ನಮ್ಮ ದೇಹ ಯಾವ ರೀತಿ ವಯಸ್ಸು ಆಗ್ತಾ ಇರುತ್ತೋ ನಮ್ಮ ದೇಹಕ್ಕೆ ಪೌಷ್ಟಿಕಾಂಶದ ಅವಶ್ಯಕತೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಒಳ್ಳೆ ತರಕಾರಿಗಳು, ಹಸಿರು ಸೊಪ್ಪು, ಬೇಳೆಕಾಳು, ಪೌಷ್ಟಿಕಾಂಶ ಇರುವಂತಹ ಪದಾರ್ಥಗಳನ್ನು ನಾವು ತಗೋಬೇಕು. ಮತ್ತು ಹಾಲಿನ ಪದಾರ್ಥವನ್ನು ತಗೋಬೇಕು. ಸ್ವಲ್ಪ ಜಂಕ್ ಫುಡ್ಡು, ಎಣ್ಣೆ, ಸಕ್ಕರೆ ಪದಾರ್ಥಗಳನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ನಮ್ಮ ಆರೋಗ್ಯವನ್ನು ನಾವು ನೋಡ್ಕೋಬೇಕು. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರುತ್ತೆ. ಇದು ಎರಡನೆಯ ರಹಸ್ಯ. ಬನ್ನಿ ಮೂರನೇ ರಹಸ್ಯ. ಮೂರನೆಯ ರಹಸ್ಯ ಅದೇನು ದೊಡ್ಡ ವಿಷಯ ಅಲ್ಲ. ಏನಪ್ಪ ಅಂದರೆ, ನಾವು ಚೆನ್ನಾಗಿ ನೀರು ಕುಡಿಬೇಕು. ದಿನದಲ್ಲಿ ಒಂದು 3ರಿಂದ 4 ಲೀಟರ್ ನೀರನ್ನು ಕುಡಿಬೇಕು. ಆಗ ನಮ್ಮ ಚರ್ಮ ಒಣಗೋದು ಕಡಿಮೆ ಆಗುತ್ತೆ, ನಮ್ಮ ಚರ್ಮ ಆಕರ್ಷಕವಾಗಿ ಕಾಣುತ್ತೆ. ಇದು ಮೂರನೆಯ ರಹಸ್ಯ. ಇನ್ನು 4ನೆಯ ರಹಸ್ಯ ಏನಪ್ಪ ಅಂದರೆ, ಸಾಕಷ್ಟು ನಿದ್ದೆಯನ್ನು ಮಾಡಬೇಕು. ದಿನಕ್ಕೆ 7-8 ಗಂಟೆಗಳ ಕಾಲ ನಿದ್ದೆಯನ್ನು ಮಾಡಿದ್ರೆ ಆರಾಮವಾಗಿ ನಮ್ಮ ಕಣ್ಣುಗಳ ಸುತ್ತ ಇರುವ ಕಪ್ಪು ಕರೆಯನ್ನು ಹೋಗಲಾಡಿಸ್ಕೋಬಹುದು. ಅಂದರೆ ನಿದ್ದೆಯೂ ಸಹ 50+ ಆದಮೇಲೆ ದೇಹಕ್ಕೆ ತುಂಬ ಮುಖ್ಯವಾಗಿ ಬೇಕಾಗಿರುವಂಥದ್ದು ಮುಖ್ಯವಾದ ರಹಸ್ಯ. ಇನ್ನು ಮುಂದಿನ ರಹಸ್ಯಕ್ಕೆ ಹೋಗೋಣ. ಚರ್ಮದ ಆರೈಕೆ ಇದು ತುಂಬ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಚರ್ಮದ ಆರೈಕೆ ಮಾಡುವುದು ಎಂದರೆ ದುಬಾರಿ ಮಾಯಿಶ್ಚರೈಸು ಸನ್ಸ್ಕ್ರೀನನ್ನು ಬಳಸೋದಲ್ಲ. ಮನೆಯಲ್ಲೇ ಇರುವಂತಹ ಹಾಲಿನ ಕೆನೆ, ಮೊಸರಿನಿಂದಲೂ ಸಹ ನಾವು ನಮ್ಮ ಚರ್ಮವನ್ನು ಕಾಪಾಡಿಕೊಳ್ಳಬಹುದು. ಬೇಕೆಂದರೆ ಒಳ್ಳೆಯ ಗುಣಮಟ್ಟದ ಸನ್ಸ್ಕ್ರೀನ್ ಮತ್ತು ಮಾಯಿಶ್ಚರೈಸರ್ನ ಬಳಸಿ ನಮ್ಮ ಚರ್ಮವು ಆಕರ್ಷಕವಾಗಿ ಕಾಣಲು ನಾವು ಆರೈಕೆ ಮಾಡಿಕೊಳ್ಳೇಬೇಕು. ಮುಂದಿನ ರಹಸ್ಯ ಮತ್ತೊಂದು ಏನಪ್ಪ
ರಹಸ್ಯ ಅಂದರೆ ಚೆನ್ನಾಗಿರುವಂತಹ ಅಚ್ಚುಕಟ್ಟಾದ ಆಕರ್ಷಣೀಯವಾದ ಉಡುಪನ್ನು ಧರಿಸಿ, ಮತ್ತು ವಯಸ್ಸಾಯಿತು ನಾವು ಹೆಂಗಪ್ಪ ಸ್ಟೈಲ್ ಮಾಡೋದು ಆ ರೀತಿ ಮಾಡ್ಕೋಬೇಡಿ. ನಿಮ್ಮ ದೇಹಕ್ಕೆ ಒಪ್ಪುವಂತಹ ಬಟ್ಟೆಗಳನ್ನು ಧರಿಸಿ ಆಕರ್ಷಕವಾಗಿ ಕಾಣೋದು ಸಹ ಒಂದು ಮುಖ್ಯವಾದ ವಿಷಯ ಈ ವಯಸ್ಸಲ್ಲಿ. ಹಂಗಂತ ಟೈಟ್ ಆಗಿರೋದು ಅಂಥವಂತ ಹೇಳ್ತಾ ಇಲ್ಲ. ನಮಗೆ ನಮ್ಮ ದೇಹಕ್ಕೆ ನಮ್ಮ ಸಂಸ್ಕೃತಿಗೆ ಒಪ್ಪುವಂತಹ ಉಡುಗೆಯನ್ನು ತೊಟ್ಟರೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಇನ್ನೊಂದು, ನಗುತ್ತಿರಿ, ನಿಮ್ಮ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ. ನಗುವು ಒಂದು ಒಳ್ಳೆಯ ಔಷಧ. ನಗುವುದರಿಂದ ನಮ್ಮ ಮನಸ್ಸಿನಲ್ಲಿರುವ ಎಷ್ಟೋ ಕೋಪ, ಜಗಳ ಇವೆಲ್ಲದಕ್ಕೂ ಕಾರಣಗಳು ಏನಿರುತ್ತವೋ ಅವೆಲ್ಲ ಶಾಂತಿಯಾಗುತ್ತೆ. ನಗುತ್ತಾ ಎಲ್ಲವನ್ನ ಸ್ವೀಕರಿಸಬೇಕು. ನಗುವೇ ಒಂದು ಹಬ್ಬ. ಆ ಹಬ್ಬವನ್ನು ಈ ವಯಸ್ಸಿನಲ್ಲಿ ನಾವು ಚೆನ್ನಾಗಿ ಆಚರಿಸಬೇಕು. ನಗುವಿನಿಂದ ನಮ್ಮ ಚರ್ಮವೂ ಸಹ ಸಂತೋಷವಾಗಿರುತ್ತದೆ, ನಮ್ಮ ಮನಸ್ಸು ಸಹ ಸಂತೋಷವಾಗಿರುತ್ತದೆ. ನಗುವಿಂದ ಎಷ್ಟೋ ಲಾಭ ಇದೆ. ಯಾವಾಗಲೂ ಗಂಟಿಕೊಂಡಿರೋದಕ್ಕಿಂತ ನಗ್ನಗ್ತಾ ಇದ್ದರೆ ಮನೆಯಲ್ಲಿರೋರಿಗೂ ಖುಷಿ, ನಮಗೂ ಸಹ ಮನಃಶಾಂತಿ ದೊರೆಯುತ್ತೆ, ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಈಗ ಫ್ರೀಯಾಗಿದ್ದರೆ ಮನಸ್ಸಲ್ಲಿ ಇದ್ದಿದ್ದೆಲ್ಲ ಯೋಚನೆ ಮಾಡ್ತೀವಿ. ಅದಕ್ಕೆ ನಮ್ಮ ಬಿಡುವಿನ ವೇಳೆಯಲ್ಲಿ ನಾವೇನಾದರೂ ಕಲಿಬೋದು. ಕಲಿಯೋದಕ್ಕೆ ಯಾವತ್ತೂ ವಯಸ್ಸು ಅಡ್ಡ ಬರಲ್ಲ ಅನ್ನೋದೆಲ್ಲರಿಗೂ ಗೊತ್ತು. ನಮ್ಮ ಜೀವನ ಇರೋವರೆಗೂ ನಾವು ಕಲಿಬಹುದು. ಒಂದು ರಂಗೋಲಿ ಕಲೀರಿ, ಹಾಡು ಕಲೀರಿ, ಡಾನ್ಸ್ ಕಲೀರಿ, ಯೋಗ ಕಲೀರಿ. ನಿಮ್ಗೆ ಏನು ಹವ್ಯಾಸ ಇದೆಯೋ ಅದನ್ನು ಬೆಳೆಸ್ಕೊಳ್ಳಿ, ಇಲ್ಲ ಅಂದರೆ ಹವ್ಯಾಸವನ್ನು ಮಾಡ್ಕೊಳ್ಳಿ. ಆಗ ನಿಮಗೂ ಸಹ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ನೀವು ಸಹ ನಿಮ್ಮ ವಯಸ್ಸನ್ನು ಮರೆತು ಒಳ್ಳೆಯ ಆನಂದದ ಜೀವನವನ್ನು ಕಳಿಬಹುದು. ಆತ್ಮವಿಶ್ವಾಸವೇ ನಮ್ಮ ನಿಜವಾದ ಸೌಂದರ್ಯ. ಮೊದಲು ನಮ್ಮನ್ನು ನಾವು ಪ್ರೀತಿಸಿಕೊಳ್ಳಬೇಕು. ನಾವು ವಯಸ್ಸಾಗೋಯ್ತು, ಹಂಗಾಗೋಯ್ತು ಹಿಂಗಾಗೋಯ್ತು ಅಂತ ಕೂತ್ಕೋಬಾರ್ದು. ನಮ್ಮ ಆತ್ಮವಿಶ್ವಾಸದಿಂದ ಮುಂದೆ ಹೋಗ್ತಾ ಇರಬೇಕು. ಬಂದಿದ್ದನ್ನೆಲ್ಲ ಸ್ವೀಕರಿಸಬೇಕು. ನಗ್ನಗ್ತಾ ಈ ಜೀವನವನ್ನು ನಾವು ಕೊನೆ ಮಾಡ್ಕೋಬೇಕು. ಅಪ್ಪ ಅಯ್ಯೋ ತಮ್ಮ ಅಂತ ಮಾಡ್ಕೋಬಾರ್ದು. ಆತ್ಮವಿಶ್ವಾಸದಿಂದ ಏನೇ ಬಂದರೂ ನಾನು ಎದುರಿಸ್ತೀನಿ, ನನಗೆ ಯಾರ ಭಯನೂ ಇಲ್ಲ ಅಂದರೆ ಯಾವ ಕಾಯಿಲೆ ಬರಲಿ, ಯಾವ ಕಷ್ಟ ಬರಲಿ, ಏನೇ ಬರಲಿ ನಾನು ಎದುರು ನಿಂತ್ಕೋತೀನಿ ಅನ್ನೋ ಆತ್ಮವಿಶ್ವಾಸವನ್ನು ಬೆಳೆಸ್ಕೋಬೇಕು. ಮನೆಯಲ್ಲಿ ಎಲ್ಲರ ಸ್ನೇಹವನ್ನು ಪಡ್ಕೊಂಡ್ರೆ ಎಲ್ಲವನ್ನು ಮಾಡೋದಕ್ಕೆ ಸಾಧ್ಯ. ಇದು 9ನೇ ರಹಸ್ಯ. ಇನ್ನು 10ನೇ ರಹಸ್ಯ, ಕೊನೆಯ ರಹಸ್ಯ ಏನಪ್ಪ ಅದು ಅಂದರೆ ನಮ್ಮ ಆರೋಗ್ಯ. ನಾವು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೇಬೇಕು. ಏಕೆಂದರೆ ಆರೋಗ್ಯ ಇಲ್ಲದೆ ಇದ್ದರೆ ಏನೂ ಮಾಡೋದಕ್ಕೆ ಆಗಲ್ಲ. ಅದಕ್ಕೋಸ್ಕರ ಒಳ್ಳೆಯ ಆಹಾರ, ಒಳ್ಳೆಯ ನಿದ್ರೆ, ಒಳ್ಳೆಯ ನೀರಿನ ಕುಡಿಯುವ ಅಭ್ಯಾಸ ಇವೆಲ್ಲ ಆಯಿತು. ಆರೋಗ್ಯವನ್ನು ಸುಧಾರಿಸ್ಕೊಳ್ಳೋದು ಹೇಗಪ್ಪ ಅಂದರೆ ನಾವು ಕಾಲಕ್ಕೆ ಡಾಕ್ಟರ್ ಚೆಕಪ್ಪನ್ನು ಅಂದರೆ ನಮ್ಮ ಆರೋಗ್ಯದ ಚೆಕಪ್ಪನ್ನು ಮಾಡಿಸ್ಕೋಬೇಕು, ತಪಾಸಣೆಯನ್ನು ಮಾಡಿಸ್ಕೋಬೇಕು. ರಕ್ತದ ಒತ್ತಡ ಇದೆಯಾ ಅಂದರೆ BP ಮತ್ತು ಶುಗರು, ಕಾಲು ನೋವು ಏನಕ್ಕೆ ಬರ್ತಾ ಇದೆ, ನಮ್ಮ ಕಾಲು ಏನಕ್ಕೆ ಕೂತ್ಕೊಳ್ತಾ ಇದೆ, ಮತ್ತು ಹಾರ್ಟ್ ಚೆಕಪ್ಪು, ಈ ಎಲ್ಲ ಯಾವ್ಯಾವ ಬರುವ ಸಂಭವನೀಯ ಕಾಯಿಲೆಗಳು ಇದೆಯೋ ಅದರ ಚೆಕಪ್ಪನ್ನು ಮಾಡಿಸ್ಕೋಬೇಕು. ಬರುವುದಕ್ಕೆ ಮುಂಚೆನೇ ನಾವು ಯಾವ ಮೆಜರ್ ತಗೋತೀವೋ ಅದು ಒಳ್ಳೆಯದಲ್ವಾ ಟ್ರೀಟ್ಮೆಂಟ್ಗಿನ್ನ. ಅದಕ್ಕೆ ಹೇಳೋದು ಈ 10 ರಹಸ್ಯಗಳನ್ನು 50+ ಆದಮೇಲೆ ನಾವು ಫಾಲೋ ಮಾಡಿದ್ರೆ ನಮ್ಮ ಜೀವನ ಸುಖಮಯ. ನೀವು ಸಹ ಅಬ್ಸರ್ವ್ ಮಾಡಿ, ಇದೇ ಥರ ನೀವು ಸಹ ಫಾಲೋ ಮಾಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆಗಿದ್ದರೆ ಒಂದು ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಹೊಸ ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ.